ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೆ ರಾಧೇಯ. ಪ್ರಥಮ PUC ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸರ್ ನಮಗೆ ಒಂದು ಪ್ರಥಮ ಕಿರು ಪರೀಕ್ಷೆ ಮಾಡಲ್ ಕ್ವಶನ್ ಪೇಪರ್ ಇದ್ರೆ ಬಿಡಿ ಅಂಥೇಳಿ. ಸೊ ಅದಕ್ಕೋಸ್ಕರ 2025 ಒಂದು ಆಗಸ್ಟ್ ತಿಂಗಳು ನಡೆದಿರುವಂತಹ ಒಂದು ಪ್ರಥಮ ಕಿರು ಪರೀಕ್ಷೆಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಈ ಪ್ರಶ್ನೆ ಪತ್ರಿಕೆ ನಿಮಗೆ ನಾಳೆ ಒಂದು ಪ್ರಥಮ ಕಿರು ಪರೀಕ್ಷೆಯ ಪ್ರಶ್ನೆಗೆ ಭಾಳ ಅನುಕೂಲ ಆಗ್ತದೆ ಅಂತ ಇಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಪ್ರಶ್ನೆಯಲ್ಲಿ ಬಂದಿರುವಂಥ ಪ್ರಶ್ನೆಗಳನ್ನು ದಯವಿಟ್ಟು ಗಮನಿಸ್ತಾ ಹೋಗಿ ಅಂತ ಹೇಳ್ತೀನಿ. ಇಲ್ಲಿ ಪ್ರಶ್ನೆಗಳು ನಿಮಗೆ ಮರಳಿ LBAದಲ್ಲಿ ಸಹ ಪ್ರಶ್ನೆಗಳು ಬಂದಿವೆ. ನಾನು ಹೇಳೋದು ಇಷ್ಟ ಏನಪ್ಪ ಅಂತಂದರೆ, ಇಲ್ಲಿ ಕೆಲವು ಪ್ರಶ್ನೆಗಳು LBAದಲ್ಲಿ ಬಂದಿವೆ, ಅದನ್ನು ಸ್ಪಷ್ಟವಾಗಿ ಗಮನಿಸಬೇಕು ನೀವು. ಈ ಒಂದು ಪ್ರಶ್ನೆಗಳನ್ನು ನೀವು ನಿಮ್ಮ ಆ್ಯನ್ಯುವಲಲ್ಲಿ ಸಹ ಬರುವಂಥ ಸಾಧ್ಯತೆ ಇರುತ್ತೆ. ಪ್ರಥಮ PUC ಇತಿಹಾಸದಲ್ಲಿ ನಾವು ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡ್ತಾ ಹೋಗ್ತೀವಿ. ಇಲ್ಲಿ 5 ಅಂಕದ ವಿಭಾಗಕ್ಕೆ ನಿಮ್ಗೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಹೋಗಿ, ಕೊಟ್ಟಿರೋ ಉತ್ತರಗಳಲ್ಲಿ ಸರಿಯಾದನ್ನು ಆರಿಸಿ ಬರೆಯಿರಿ. ಒಂದು ಪ್ರತಿಪಾದನೆ ಮತ್ತು ಅದಕ್ಕೆ ಕಾರಣವನ್ನು ಇಲ್ಲಿ ಕೊಟ್ಟಿದ್ದಾರೆ. ಪ್ರತಿಪಾದನೆ, ಹೆರೋಡೋಟಸ್ನನ್ನು ಇತಿಹಾಸದ ಪಿತಾಮಹ ಅಂತ ಕರಿತೀವಿ. ಕಾರಣ, ಹೆರೋಡೋಟಸ್ನನ್ನು ಇತಿಹಾಸದ ಮೊದಲ ಬಾರಿಗೆ ವೈಜ್ಞಾನಿಕವಾಗಿ ಬರೆಯಲು ಆರಂಭಿಸಿದನು ಅಂತ ಹೇಳ್ತಾರೆ. ಸೊ ಕೊಟ್ಟಂಥ 4 ಆಯ್ಕೆಗಳಲ್ಲಿ ಇಲ್ಲಿ ABCD ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ A ಮತ್ತು B ಎರಡೂ ಸರಿ ಇವೆ. B ಯು Aನ ಸರಿಯಾದ ವಿವರಣೆಯಾಗಿದೆ, ಅದು ಸರಿಯಾದ ಉತ್ತರ. ಒಂದೇದು ಏನಿದೆಯಲ್ಲ A ಸರಿಯಾಗಿದೆ. ಇನ್ನು ಚಾರ್ಲ್ಸ್ ಡಾರ್ವಿನ್ ಅವರ ಕೃತಿ ನಿಮಗೆಲ್ಲ ಗೊತ್ತಿದೆ, ಆನ್ ದಿ ಒರಿಜಿನ್ ಆಫ್ ಸ್ಪೀಸಸ್, ಆಯ್ಕೆ B ಇದೆ ನೋಡಿ, ಇದು ಸರಿಯಾದ ಉತ್ತರ. ನೈಲ್ ನದಿಯ ವರಪ್ರಸಾದ ಯಾವುದಕ್ಕೆ ಕರಿತೀವಿ? ಮೆಸೊಪೊಟೇಮಿಯಾ, ಚೀನಾನ, ಗ್ರೀಕಾ, ಈಜಿಪ್ತಾ? ನನಗೆ ಈ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ದಯವಿಟ್ಟು ಕಮೆಂಟಲ್ಲಿ ಮಾಡಿ ಅಂತ ಹೇಳ್ತೀನಿ. ಚೀನಾದಲ್ಲಿ ಬೌದ್ಧ ಧರ್ಮವನ್ನು ಜನಪ್ರಿಯಗೊಳಿಸಿದವರು ಯಾರು ಅಂತ ಹೇಳ್ತಾರೆ. ಇಲ್ಲಿ ಬೌದ್ಧ ಭಿಕ್ಷುಗಳು ಮತ್ತು ವ್ಯಾಪಾರಸ್ಥರಿದೆ, ಕನ್ಫ್ಯೂಸಿಯಸ್ ಮತ್ತು ಲಾವೋತ್ಸೆ ಇದೆ, ಇನ್ನು ಮೆಸ್ಸಿಯಸ್ ಇದೆ. ಸೊ ಆಯ್ಕೆ B, ಕನ್ಫ್ಯೂಸಿಯಸ್. ಇವನು ಏನು ಮಾಡಿದ್ರೆ ಚೀನಾದಲ್ಲಿ ಬೌದ್ಧ ಧರ್ಮವನ್ನು ಜನಪ್ರಿಯಗೊಳಿಸ್ತಾನೆ. ಸೆಲಿಕಸ್ನನ್ನು ಸೋಲಿಸಿದ ಭಾರತದ ದೊರೆ ಯಾರು ಅಂತಂದರೆ ಆಯ್ಕೆ B ಇದೆ ನೋಡಿ, ಚಂದ್ರಗುಪ್ತ ಮೌರ್ಯ. ಇದು ಸರಿಯಾದ ಉತ್ತರ ಅಂತ ಹೇಳ್ತೀನಿ. ಇನ್ನು ಬಿಟ್ಟ ಸ್ಥಳವನ್ನು ಗಮನಿಸ್ತಾ ಹೋದಾಗ ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದನ್ನು ಆರಿಸಿ ಬಿಟ್ಟ ಸ್ಥಳ ಭರ್ತಿ ಮಾಡಿ ಅಂತ ಕ್ವಶನನ್ನು ಕೇಳಿದ್ದಾರೆ. ಪ್ಲೇಟೋ, ಪಿರಾಮಿಡ್, ಕಾರ್ಲ್ಮಾರ್ಕ್ಸ್, ಜಿಗುರಾತ್ ಐತೆ. ಇತಿಹಾಸದ ಆರ್ಥಿಕ ವಿವರಣೆಯನ್ನು ನೀಡಿದವರು ಯಾರ್ದು ಅಂತಂದರೆ ಕಾರ್ಲ್ಮಾರ್ಕ್ಸ್ ಅವರು ಅಂತ ಹೇಳ್ತೀವಿ. ಎತ್ತರವಾದ ಶಿಖರವುಳ್ಳ ದೇವಾಲಯ ಅದನ್ನು ಅದಕ್ಕೆ ನಾವು ಜಿಗುರಾತ್ ಅಂತ ಕರಿತೀವಿ, ನೆನಪಿರಲಿ ನಿಮಗೆ. ದ ರಿಪಬ್ಲಿಕ್ ಗ್ರಂಥವನ್ನು ಬರೆದವರು, ನೆನಪಿರಲಿ, ದ ರಿಪಬ್ಲಿಕ್ ಗ್ರಂಥವನ್ನು ಬರೆದವರು ಪ್ಲೇಟೋ ಅಂತ ಹೇಳ್ತೀವಿ. ನೆಕ್ಸ್ಟು ಇನ್ನು ಈ ಕೆಳಗಿನವುಗಳಿಗೆ ಹೊಂದಿಸಿ ಬರೆಯಿರಿ ಅಂಥೇಳಿ ಇಲ್ಲಿ ನಿಮಗೆ ಹೊಂದಿಸಿ ಬರೆಯಲಿ 5 ಅಂಕದ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಆರ್ನಾಲ್ಡ್ ಟೈಬ್ನಿ, ಸಿಯಾಂಗ್ಟಿ, ಕಾಫ್ರೆ, ನೆಬುಕಡ್ನೆಜರ್ ಮತ್ತು ಹೋಮರ್ ಅಂಥೇಳಿ. ಸೊ ಆರ್ನಾಲ್ಡ್ ಟೈಬ್ನಿ ಎ ಸ್ಟಡಿ ಆಫ್ ಹಿಸ್ಟ್ರಿ ಅಂತೇಳಿ ಒಂದು ಕೃತಿಯನ್ನು ಬರೀತಾರೆ. ಸಿ ಹುವಾಂಗ್ಟಿ, ನಿಮ್ಗೆ ನೆನಪಿರಲಿ, ಇವರು ಚೀನಾದ ಮಹಾಗೋಡೆಯನ್ನು ನಿರ್ಮಾಣ ಮಾಡ್ತಾರೆ. ಇನ್ನು ಈ ನೆಬುಕಡ್ನೆಜರ್ ತೂಗುವ ಉದ್ಯಾನವನ ಅಂತ ಹೇಳ್ತೀವಿ. ಇನ್ನು ಕಾಫ್ರೆ ನಿಮಗೆಲ್ಲ ಗೊತ್ತಿರುವಂತೆ ಇವ ಏನಾಗ್ತಾನೆ ಅಂಥೇಳಿ ನೀವು ನನಗೆ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟನ್ನು ಮಾಡಿರಿ ಅಂತ ಹೇಳ್ತೀವಿ. ಇನ್ನು ಹೋಮರ್ ಅನ್ನುವಂಥದ್ದು ಒಂದು ಇಲಿಯಡ್ಗೆ ಸಂಬಂಧಿಸಿರುವಂಥ ಉತ್ತರ ಆಗಿದೆ. ಸೊ ಈ ರೀತಿ ಪ್ರಥಮ PUCಗೆ ಒಂದು ಅಂಕದ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಆಗಿತ್ತು. ಇನ್ನು 1 ಅಂಕದ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗೋಣ. ಇಲ್ಲಿ ಇನ್ನು ಭಾಗ Bಗೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಕರ್ಕೊಂಡ್ಬರ್ತೀನಿ ನಾನು. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ದ್ವಿಪಾದ ಚಲನೆ ಎಂದರೇನು? ವಿಶ್ವದ ಪ್ರಥಮ ಸಾಮ್ರಾಜ್ಞಿ ಯಾರು ಅಂತ ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ. ಹೌದಾ? ಇಲ್ಲಿ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಅಂದರೆ 1 ಅಂಕದ ಪ್ರಶ್ನೆಗೆ ಸಂಬಂಧಪಟ್ಟಂಥದ್ದು ಇದೆ. ಇನ್ನು 2 ಕೆಳಗಿನ 5 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಅಥವಾ 2 ಪದ ಅಥವಾ 2 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಡ್ತಾರೆ. ಜವಾಹರ್ಲಾಲ್ ನೆಹರು ರಚಿಸಿದ ಪ್ರಸಿದ್ಧ ಕೃತಿ ಯಾವುದು? ಇತಿಹಾಸದ 2 ವೃತ್ತಿಪರ ಉಪಯೋಗಗಳನ್ನು ತಿಳಿಸಿ. ನಾಗರಿಕತೆಗಳ ಬೆಳವಣಿಗೆಗೆ ಸಹಾಯಕವಾಗುವ ಯಾವುದಾದ್ರೂ 2 ಸಂಶೋಧನೆಗಳನ್ನು ತಿಳಿಸಿ. ಮೆಸೊಪೊಟೇಮಿಯಾವನ್ನು ನಾಗರಿಕತೆಗಳ ತೊಟ್ಟಿಲು ಮತ್ತು ಸಮಾಧಿ ಎಂದು ಏಕೆ ಕರೆಯಲಾಗ್ತದೆ? ಚೀನಿಯರು ಯಾವುದಾದ್ರೂ 2 ಪ್ರಮುಖ ವೈಜ್ಞಾನಿಕ ಬೋಧನೆಗಳನ್ನು ತಿಳಿಸಿ. ಪೆರಿಕ್ಲಿಸ್ ಕಾಲದ ಯಾರಾದರೂ 2 ಪ್ರಮುಖ ಇತಿಹಾಸಕಾರರನ್ನು ತಿಳಿಸಿ ಅಂಥೇಳಿ ಇಲ್ಲಿ ಪ್ರಶ್ನೆಯನ್ನು ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ನೀವು ಈ ಪ್ರಶ್ನೆಗಳನ್ನು ನಿಮ್ಮ ನಾಳೆ ಒಂದು ಕಿರು ಪರೀಕ್ಷೆಗೆ ಬರುವರ್ತವೆ, ದಯವಿಟ್ಟು ಅವನ್ನು ಗಮನಿಸಿ. ಇನ್ನು ಈ ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆ ಅಂತ ಕೇಳಿದರೆ, ಒಂದು ಪ್ರಶ್ನೆಗೆ 15-20 ವಾಕ್ಯ ಉತ್ತರಿಸಿ. ಈಜಿಪ್ಟ್ ನಾಗರಿಕತೆಯ ರಾಜಕೀಯ ಸ್ಥಿತಿಯನ್ನು ವಿವರಿಸಿ. ಅದರ ಜೊತೆಗೆ ಹಮ್ಮುರಬಿ ಕಾನೂನು ಸಂಹಿತೆ ಕುರಿತು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ ಅಂತ ಹೇಳ್ತಾರೆ. ಇವೆರಡು ಇಂಪಾರ್ಟೆಂಟು, ಆಲ್ರೆಡಿ LBಯಲ್ಲಿ ಬಂದು ಹೋಗಿವೆ ಪ್ರಶ್ನೆ. ಈ ಕೆಳಗಿನ ಯಾವುದಾದ್ರು ಒಂದು ಪ್ರಶ್ನೆಗೆ 30-40 ವಾಕ್ಯ ಇಲ್ಲ ಅಂದರೆ 10 ಅಂಕದ ಪ್ರಶ್ನೆ. ಮಾನವನ ವಿಕಸನಕ್ಕೆ ಕಾರಣವಾದ ಪ್ರಮುಖ ಅಂಶಗಳು ಆಲ್ರೆಡಿ ನಾನು LBಯಲ್ಲಿ ಕೊಟ್ಟಿದ್ದೀನಿ. ಗ್ರೀಕರ ಕೊಡುಗೆ ಕುರಿತು ಚರ್ಚಿಸಿ, ಇದೀ ಪ್ರಶ್ನೆ ಸಹ ಕೊಟ್ಟಿದ್ದೀನಿ. ಸೊ ಹಾಗಾಗಿ ದಯವಿಟ್ಟು ಈ ಪ್ರಶ್ನೆಗಳನ್ನು ಬೆಳೆಸ್ಕೊಂಡು ನಿಮ್ಮ ಒಂದು ತಯಾರಿಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಕೊನೆಗೊಳಿಸ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು. ರಾಧೇ ರಾಧೇಯ.